ಮೂವಿ ಶುರುವಾಗೋದು ಕುನಾಲ್ ಮತ್ತೆ ದಿಯಾ ಇಂದ. ಅವರಿಬ್ರು ಡೆಲ್ಲಿಯಲ್ಲಿ ಇರ್ತಾರೆ. ಇಲ್ಲಿ ನಮಗೆ ಗೊತ್ತಾಗೋದೇನಪ್ಪ ಅಂತಂದ್ರೆ ಕುನಾಲ್ ಹತ್ರ ಒಂದು ರೆಸ್ಟೋರೆಂಟ್ ಇದೆ ಮತ್ತೆ ಅವನು ಒಳ್ಳೆ ಶೆಫ್ ಕೂಡ. ಇನ್ನು ದಿಯಾ ಬಗ್ಗೆ ಹೇಳೋದಾದ್ರೆ ದಿಯಾ ಕೂಡ ಜಾಬ್ ಮಾಡ್ತಿರ್ತಾಳೆ. ಅವರಿಬ್ರು ಕಳೆದ 6 ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ನಿಜಕ್ಕೂ ಅವರಿಬ್ರು ಬಾಲ್ಯದ ಸ್ನೇಹಿತರು. ಯಾಕಂದ್ರೆ ಅವರ ಫ್ಯಾಮಿಲೀಸ್ ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು. ಕಾಲೇಜಿಗೆ ಬಂದ್ಮೇಲೆ ಅವರಿಬ್ರಿಗೂ ಲವ್ ಆಯ್ತು. ಬಟ್ ದಿಯಾಗೆ ಏನೋ ಒಂದು ಕಾಡ್ತಾ ಇತ್ತು. ಅದೇನಪ್ಪ ಅಂತಂದ್ರೆ ಅವಳಿಗೆ ಒಂದು ಫಾರಿನ್ ಕಂಟ್ರಿಗೆ ಹೋಗಬೇಕಾಗಿತ್ತು ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ. ಅದಾದ್ಮೇಲೆ ಅವಳು ಅಲ್ಲಿಗೆ ಹೊರಟೋದ್ಲು. ಬಟ್ ಅವಳ ಮತ್ತೆ ಕುನಾಲ್ ನ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇದೆಯಲ್ಲ ಅದು ಕೂಡ ಸಖತ್ತಾಗಿ ನಡೀತಾ ಇತ್ತು. ಮಧ್ಯ ಅವರ ನಡುವೆ ಜಗಳ ಆಗ್ತಾ ಇತ್ತು. ಬಟ್ ಆಮೇಲೆ ಎಲ್ಲ ಸರಿ ಹೋಗ್ತಾ ಇತ್ತು. ಅದಾದ ಕೆಲವು ಕಾಲಕ್ಕೆ ದಿಯಾ ಅವಳ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ಇಲ್ಲಿಗೆ ಬರ್ತಾಳೆ. ಈಗ ಅವರಿಬ್ರು ಖುಷಿಯಾಗಿ ರಿಲೇಶನ್ಶಿಪ್ ನಲ್ಲಿ ಇದ್ರು. ಬಟ್ ಅವರಿಬ್ಬರ ಮನೆಯವರು ಬಯಸಿದೇನಪ್ಪ ಅಂತಂದ್ರೆ ಇವರಿಬ್ರಿಗೂ ಬೇಗ ಮದುವೆ ಮಾಡಿ ಕಳಿಸಬೇಕು ಅಂತ. ಆದ್ರೆ ಕುನಾಲ್ ಮತ್ತೆ ದಿಯಾ ಹೇಳಿದ್ದೇನಪ್ಪ ಅಂತಂದ್ರೆ ಅವರಿಬ್ರಿಗೂ ಈಗ ಲಿವಿಂಗ್ ನಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಸೊಸೈಟಿಯ ಪ್ರೆಷರ್ ಗೆ ಬಲಿಯಾಗ್ಬಿಟ್ಟು ಅವರಿಬ್ರಿಗೂ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈಗ ಒಂದು ದಿನ ಅವರಿಬ್ರು ತಮ್ಮ ಫ್ರೆಂಡ್ಸ್ ಮನೆಗೆ ಕರೆದಾಗ ನೋಡ್ತಾರೆ ಅವರ ಫ್ರೆಂಡ್ಸ್ ನಲ್ಲಿ ಒಂದು ಕಪಲ್ ಬಂದಿರಲಿಲ್ಲ. ಹುಡುಗಿ ಹೆಸರು ರಿಯಾ ತನ್ನ ಹಸ್ಬೆಂಡಿನ ಚಾಟ್ಸ್ ನ ಓದ್ಬಿಟ್ಟಿದ್ಲು. ಅದರಲ್ಲಿ ಅವಳಿಗೆ ಗೊತ್ತಾಗಿತ್ತು ಅವಳ ಹಸ್ಬೆಂಡ್ ಅವಳಿಗೆ ಚೀಟ್ ಮಾಡ್ತಾ ಇದ್ದಾನೆ ಅಂತ. ಇನ್ನೊಂದ್ ಕಡೆ ನಾವು ಕುನಾಲ್ ನ ನೋಡ್ತೇವೆ. ಅವನು ಫುಲ್ ನಶೆಯಲ್ಲಿದ್ದಾನೆ. ಇವಾಗ ಕುನಾಲ್ ನಕ್ಕೊಂಡು ಹೇಳ್ತಾನೆ ರಿಯಾ ಹಸ್ಬೆಂಡ್ ಗೆ ಆತರ ಎಲ್ಲ ಮಾತಾಡಬಾರ್ದಾಗಿತ್ತು ಚಾಟ್ ಅಲ್ಲಿ. ಅಕಸ್ಮಾತ್ ನಾನೇನಾದ್ರು ಚೀಟ್ ಮಾಡಂಗಿದ್ರೆ ನಾನಂತೂ ಸಿಗಾಕೊಂತಿರ್ಲಿಲ್ಲಪ್ಪ. ಇವಾಗ ಇದನ್ನ ಕೇಳಿದ್ಮೇಲೆ ದಿಯಾಗೆ ತುಂಬಾನೇ ಶಾಕ್ ಆಗುತ್ತೆ. ಅದಾದ್ಮೇಲೆ ಅವಳಿಗೆ ಅನ್ಸುತ್ತೆ ಕುನಾಲ್ ಕೂಡ ಅವಳಿಗೆ ಚೀಟ್ ಮಾಡೋಕೆ ಇಷ್ಟಪಡ್ತಿದ್ದಾನೆ ಅಂತ. ಇದೇ ಕಾರಣಕ್ಕೋಸ್ಕರ ಯಾವಾಗ ಕುನಾಲ್ ಎಲ್ಲಾದ್ರೂ ಹೊರಗಡೆ ಹೋದ್ರು ಕೂಡ ದಿಯಾಗೆ ಮನಸ್ಸಲ್ಲಿ ಒಂದೇ ಒಂದು ನೋಡ್ತಾ ಇರುತ್ತೆ ಕುನಾಲ್ ಕೂಡ ಅವಳಿಗೆ ಚೀಟ್ ಮಾಡ್ತಾನೆ ಅಂತ. ಕುನಾಲ್ ಜಿಮ್ಮಿಗೆ ಹೋಗ್ತಿರ್ಲಿ ಅಥವಾ ಮಸಾಜಿಗೆ ಹೋಗ್ತಿರ್ಲಿ ಈಗ ದಿಯಾ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾಳೆ. ಹುಡುಗರು ಯಾವಾಗ ಚೀಟ್ ಮಾಡ್ತಾರೆ ಅವಾಗ ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಎಲ್ಲ ಅವಳು ಸರ್ಚ್ ಮಾಡ್ತಾಳೆ. ಬಟ್ ಇಲ್ಲಿ ಅವಳಿಗೆ ರಿಯಲೈಸ್ ಆಗುತ್ತೆ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆತರ ಏನು ಇಲ್ಲ ಅಂತ. ಅದಾದ್ಮೇಲೆ ಅವಳು ಕುನಾಲ್ಗೆ ಹೇಳ್ತಾಳೆ ಅವರಿಬ್ರು ಒಂದು ಟ್ರಿಪ್ ಗೆ ಹೋಗೋಣ ಅಂತ. ಈಗ ಕುನಾಲ್ ಕೂಡ ಇದಕ್ಕೆ ಒಪ್ಕೋತಾನೆ. ಅದಾದ್ಮೇಲೆ ಅವರಿಬ್ರು ಸಿಸ್ಲಿಗೆ ಹೊರಟೋಗ್ತಾರೆ. ಸಿನಲ್ಲಿ ದಿಯಾಗೆ ಒಬ್ಬ ಹುಡುಗ ಸಿಗ್ತಾನೆ. ಅವನು ದಿಯಾಗೆ ಹೇಳಕ್ ಶುರು ಮಾಡ್ತಾನೆ ನೀನ್ ಹೇಗೆ ನನಗೆ ಮರೆಯಕ್ ಸಾಧ್ಯ. ಇದನ್ನ ಕೇಳಿಸ್ಕೊಂಡು ದಿಯಾಗೆ ಶಾಕ್ ಆಗುತ್ತೆ ಇವ್ನು ಯಾರಪ್ಪ ಅಂತ. ಅದಾದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಅವನ ಕಳಿಸಿದ್ದು ಬೇರೆ ಯಾರು ಅಲ್ಲ ದಿಯಾನ ಫ್ರೆಂಡ್. ಅವಳ ಹೆಸರು ಆಲಿ ಅಂತ. ಅವಳು ಅಲ್ಲೇ ಇದ್ಲು ಮತ್ತೆ ದಿಯಾ ಜೊತೆ ಪ್ರ್ಯಾಂಕ್ ಮಾಡ್ತಾ ಇದ್ಲು. ಇಲ್ಲಿ ನಮಗೆ ಗೊತ್ತಾಗುತ್ತೆ ದಿಯಾ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಯಾವುದೋ ಒಂದು ಕಂಟ್ರಿಗೆ ಓದಕ್ಕೆ ಹೋಗಿರ್ತಾಳಲ್ಲ ಅಲ್ಲಿ ಆಲಿ ಜೊತೆ ಅವಳಿಗೆ ಫ್ರೆಂಡ್ಶಿಪ್ ಆಗಿತ್ತು. ಆದ್ರೆ ಲಾಸ್ಟ್ 10 ಇಯರ್ಸ್ ಇಂದ ಇಬ್ಬರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ. ಈಗ ಇಲ್ಲಿ ಆಲಿ ದಿಯಾಗೆ ಹೇಳ್ತಾಳೆ ನೀನ್ ಇಲ್ಲಿಗೆ ಬಂದಿದ್ಯಾ ಆದ್ರೂ ಒಂದು ಬಂದಿರೋ ವಿಷಯನೇ ಹೇಳಿಲ್ಲ ನೀನು. ಆಕ್ಚುಲಿ ದಿಯಾ ತನ್ನ ಎಲ್ಲ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ಲು. ಇದೇ ಕಾರಣಕ್ಕೋಸ್ಕರ ಆಲಿಗೆ ಗೊತ್ತಾಗಿತ್ತು ದಿಯಾ ಇಲ್ಲಿ ಬಂದಿದ್ದಾಳೆ ಅಂತ. ಈಗ ಆಲಿ ದಿಯಾ ಮತ್ತೆ ಕುನಾಲ್ಗೆ ಹೇಳ್ತಾಳೆ ನೀವಿಬ್ರು ಏನೇ ಪ್ಲಾನ್ಸ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಮಾಡ್ಬಿಡಿ ಯಾಕಂದ್ರೆ ನಿಮಗೆ ಇಲ್ಲಿ ನಾನು ಸುತ್ತಾಡಿಸ್ತೀನಿ. ಇದಕ್ಕೆ ಅವರಿಬ್ರು ಒಪ್ಕೋತಾರೆ. ಅದಾದ್ಮೇಲೆ ಆಲಿ ಅವರನ್ನ ಒಂದು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರಿಬ್ರು ತುಂಬಾನೇ ಡ್ಯಾನ್ಸ್ ಮಾಡ್ತಾರೆ ಮತ್ತೆ ಆಲಿ ಮನೆಗೆ ವಾಪಸ್ ಬರ್ತಾರೆ. ಇವಾಗ ಆಲಿ ಕುನಾಲ್ಗೆ ಹೇಳ್ತಾಳೆ ಹೋಗ್ಬಿಟ್ಟು ಡ್ರಿಂಕ್ಸ್ ತಗೊಂಬಾ ಅಂತ. ಅದಕ್ಕೆ ಅವನು ಡ್ರಿಂಕ್ಸ್ ತರೋದಕ್ಕೆ ಹೋಗ್ತಾನೆ. ಅವನು ಹೋದಾದ್ಮೇಲೆ ಆಲಿ ದಿಯಾ ಹತ್ರ ಕೇಳ್ತಾಳೆ ನೀವಿಬ್ರು ಅಷ್ಟು ಪರ್ಫೆಕ್ಟ್ ಕಪಲ್ ಅಲ್ವಾ ಸೊ ಇಲ್ಲಿ ತನಕ ಯಾಕೆ ಮದುವೆ ಆಗಿಲ್ಲ ನೀವು. ಅದಕ್ಕೆ ದಿಯಾ ಹೇಳ್ತಾಳೆ ನಾವಿಬ್ರು ಕಪಲ್ ಹೌದು ಆದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ಅವನಿಗೆ ಪ್ರೀತಿ ಮಾಡ್ತಾನೋ ಇಲ್ಲೋ ಅಂತ. ನಾವಿಬ್ರು ತುಂಬಾ ವರ್ಷಗಳಿಂದ ಜೊತೆಗಿದ್ದೀವಿ ಅವನು ನಮ್ಮ ಮೇಲೆ ಪ್ರೀತಿ ಮಾಡ್ತಾನೋ ಇಲ್ವಾ ಗೊತ್ತಿಲ್ಲ ಮೋಸ್ಟ್ಲಿ ನಾನೊಂದು ಹ್ಯಾಬಿಟ್ ಆಗಿರ್ಬೇಕಷ್ಟೇ ಅವನಿಗೆ ಅಂತ ಹೇಳ್ತಾಳೆ. ಆಕ್ಚುಲಿ ದಿಯಾಗೂ ಕೂಡ ಗೊತ್ತಾಗಬೇಕಾಗಿದೆ ಕುನಾಲ್ ಮನಸ್ಸಲ್ಲಿ ಅವಳ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ. ಅದಕ್ಕೆ ಆಲಿ ಹೇಳ್ತಾಳೆ ಹೋಗ್ಬಿಟ್ಟು ಹತ್ರ ಮಾತಾಡಿ ವಿಷಯದ ಬಗ್ಗೆ. ಅದಕ್ಕೆ ದಿಯಾ ಹೇಳ್ತಾಳೆ ನಾನು ಇವಾಗ ಹೋಗ್ಬಿಟ್ಟು ಹತ್ರ ಮಾತಾಡಿದ್ರೆ ಮದುವೆ ಆಗ್ಬೇಕು ಅಂತ ಅವನು ಮದುವೆ ಆಗ್ತಾನೆ. ಆದ್ರೆ ರಿಯಾಲಿಟಿಯಲ್ಲಿ ನಿಮಗೆ ಗೊತ್ತಾಗಲ್ಲ ನನ್ನ ಮೇಲೆ ಪ್ರೀತಿಯಿಂದ ಆಗ್ತಿದಾನೋ ಅಥವಾ ಸುಮ್ಮನೆ ಕೇಳದೆ ಅಂತ ಆಗ್ತಿದಾನೋ. ಇದಾದ್ಮೇಲೆ ದಿಯಾ ಆಲಿಗೆ ಒಂದು ಕೆಲಸ ಕೊಡ್ತಾಳೆ. ಆ ಕೆಲಸ ಏನಪ್ಪಾ ಅಂತಂದ್ರೆ ಕುನಾಲ್ ಜೊತೆ ಫ್ಲರ್ಟಿಂಗ್ ಮಾಡೋದು. ಇದರಿಂದ ನನಗೆ ಗೊತ್ತಾಗುತ್ತೆ ಕುನಾಲ್ ಇಷ್ಟಪಡ್ತಾ ಇದಾನೋ ಇಲ್ವೋ ಅಂತ. ಯಾಕಂದ್ರೆ ಈಗ ಅಕಸ್ಮಾತ್ ಆಲಿ ಮೇಲೆ ಯಾವುದೇ ಇಂಟ್ರೆಸ್ಟ್ ಕುನಾಲ್ ತೋರಿಸಲಿಲ್ಲ ಅಂತಂದ್ರೆ ಅವಾಗ ಕನ್ಫರ್ಮ್ ಆಗುತ್ತೆ ಕುನಾಲ್ ದಿಯಾನ ಇಷ್ಟಪಡ್ತಾ ಇದ್ದಾನೆ ಅಂತ. ಆದ್ರೆ ಈ ವಿಷಯಕ್ಕೆ ಆಲಿ ಒಪ್ಕೊಳ್ಳಲ್ಲ. ಈಗ ಅವನೇ ಬಂದ್ಬಿಟ್ಟು ನನ್ನ ಮೇಲೆ ಫ್ಲರ್ಟ್ ಮಾಡಿದ್ರೆ ಅದು ಬೇರೆ ವಿಷಯ. ಇವಾಗ ನಾನೇ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ದಿಯಾ ಹೇಳ್ತಾಳೆ ಪರವಾಗಿಲ್ಲ ಟ್ರೈ ಮಾಡೋಣ ನಾನು ನೋಡ್ಲೇಬೇಕು ಅಂತ. ಅದಕ್ಕೆ ಆಲಿ ಹೇಳ್ತಾಳೆ ಇದರಿಂದ ನಿನ್ನ ಮತ್ತೆ ಕುನಾಲ್ ರಿಲೇಶನ್ಶಿಪ್ ಹಾಳಾಗಬಹುದು ಅಷ್ಟೇ ಅಲ್ಲ ನಿನ್ನ ಫ್ರೆಂಡ್ಶಿಪ್ ಕೂಡ ಹಾಳಾಗಬಹುದು ಯೋಚನೆ ಮಾಡು. ಇಷ್ಟು ಹೇಳಿದ್ರೆ ಕೂಡ ದಿಯಾ ಒಪ್ಕೊಳ್ಳಲ್ಲ. ಪರವಾಗಿಲ್ಲ ನಾವು 10 ವರ್ಷ ಆದ್ಮೇಲೆ ಭೇಟಿ ಆಗ್ತಾ ಇದೀವಿ ನಮ್ಮ ಫ್ರೆಂಡ್ಶಿಪ್ ಅಷ್ಟೇನ್ ಕ್ಲೋಸ್ ಇಲ್ಲ ಮಾಡು ಅಂತ ಹೇಳಿದಾಗ ಆಲಿ ಒಪ್ಕೋತಾಳೆ. ಈಗ ನೆಕ್ಸ್ಟ್ ಡೇ ಇಂದಾನೆ ಆಲಿ ಸಖತ್ ಸೆಡ್ಯೂಸ್ ಮತ್ತೆ ಫ್ಲರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕುನಾಲ್ ಮೇಲೆ. ನೆಕ್ಸ್ಟ್ ಸೀನ್ ಅಲ್ಲಿ ದಿಯಾ ಮ್ಯೂಸಿಯಂ ಗೆ ಹೋಗ್ಬೇಕಂತ ಅನ್ಕೊಂಡಿರ್ತಾಳೆ. ಆದ್ರೆ ಅವಳಿಗೆ ಗೊತ್ತಿತ್ತು ಕುನಾಲ್ಗೆ ಮ್ಯೂಸಿಯಂ ಕಂಡ್ರೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ. ಇನ್ನೊಂದ್ ಕಡೆ ಆಲಿ ಇರ್ತಾಳಲ್ಲ ಅವಳು ವೈನರ್ ಶಾಪಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ದಿಯಾ ಹೇಳ್ತಾಳೆ ಕುನಾಲ್ಗೆ ಆ ಮ್ಯೂಸಿಯಂ ಅಲ್ಲ ಈ ವೈನ್ ಶಾಪ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇವನಿಗೆ ಮೊದಲು ಕರ್ಕೊಂಡು ಹೋಗುವಂತ ಅವಳ ಜೊತೆ ಕಳಿಸ್ತಾಳೆ. ಫಸ್ಟ್ ಗೆ ಒಪ್ಕೊಳ್ಳಲ್ಲ ಬೇಡ ಅಂತ ಇರ್ತಾನೆ. ಆದ್ರೂ ಕೂಡ ಅವಳು ಫೋರ್ಸ್ ಮಾಡ್ಬಿಟ್ಟು ಆಲಿ ಜೊತೆ ಕಳಿಸ್ಬಿಡ್ತಾಳೆ. ಇದಾದ್ಮೇಲೆ ಆಲಿ ಮತ್ತೆ ಕುನಾಲ್ ವೈನರ್ ಶಾಪಿಗೆ ಹೋಗ್ಬಿಟ್ಟು ಮಸ್ತ್ ಎಂಜಾಯ್ ಮಾಡ್ತಾರೆ. ಇದ್ರ ಮಧ್ಯೆ ಆಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಮತ್ತೆ ಸೆಡ್ಯೂಸ್ ಮಾಡಿ ಕೂಡ ಟ್ರೈ ಮಾಡ್ತಾ ಇದ್ಲು. ಆದ್ರೆ ಆಲಿ ಎಷ್ಟೇ ಫ್ಲರ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅವನೊಂದು ರೆಸ್ಪಾನ್ಸ್ ತುಂಬಾನೇ ನ್ಯೂಟ್ರಲ್ ಆಗಿತ್ತು. ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ಅವನು. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕುನಾಲ್ ಯಾವುದೇ ಒಂದು ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲ. ಇದಕ್ಕೆ ಅವಳಿಗೆ ಶಾಕ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಮನೆಗೆ ಬಂದ ತಕ್ಷಣ ದಿಯಾಗೆ ಹೇಳ್ತಾಳೆ ನಾನು ಪೂರ್ತಿ ದಿನ ಅವನಿಗೆ ಸೆಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿದೆ ಆದ್ರೆ ಅವನಂತೂ ಕರಗಲೇ ಇಲ್ಲ. ಇದನ್ನ ಕೇಳಿಸ್ಕೊಂಡು ದಿಯಾಗೆ ಫುಲ್ ಖುಷಿ ಅನ್ಕೊಳ್ಳಿ. ಅವಳು ಆದ್ರೂ ಹೇಳ್ತಾಳೆ ಪರವಾಗಿಲ್ಲ ಬಿಡಬೇಡ ನೀನು ಟ್ರೈ ಮಾಡ್ತಾನೆ ಇರುವಂತ ಆಲಿಗೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಅವರು ಪ್ಲಾನ್ ಮಾಡಿರ್ತಾರೆ ಒಂದು ವಿಲಾಗೆ ಹೋಗ್ಬೇಕು ಅಂತ. ಆದ್ರೆ ದಿಯಾ ನಾಟಕ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳಿಗೆ ಹುಷಾರಿಲ್ಲ ಅವಳಿಗೆ ಬರೋಕೆ ಆಗಲ್ಲ ಅಂತ. ದಿಯಾಗೆ ಆರಾಮಿಲ್ಲ ಅಂತ ಅನ್ಕೊಂಡು ಅವನು ಅಲ್ಲೇ ಉಳ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ ಇವಳ ಕೇರ್ ತಗೋಬೇಕು ಅಂತ. ಆದ್ರೆ ಅವಳು ಒಪ್ಕೊಳ್ಳಲ್ಲ. ಅವನಿಗೆ ಫೋರ್ಸ್ ಮಾಡಿಸ್ಬಿಟ್ಟು ಮತ್ತೆ ಆಲಿ ಜೊತೆ ಕಳಿಸಬೇಕು ಅಂತ ಅನ್ಕೊಂಡಿರ್ತಾಳೆ. ನಾನು ನಾಳೆ ಬೆಳಿಗ್ಗೆ ಜೊತೆಗೆ ಬಂದ್ಬಿಡ್ತೀನಿ ನೀವಿಬ್ರು ಅಲ್ಲಿ ಹೋಗಿರ್ರಿ ಅಂತ ಹೇಳಿ ಅವರಿಬ್ರು ಕಳಿಸ್ತಾಳೆ. ಸರಿ ಅಂತ ಅವರಿಬ್ರು ಹೊರಡ್ತಾರೆ ವಿಲಾಗೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವನು ರೆಂಟ್ ತಗೊಂಡಿರ್ತಾನೆ ಕಾರ್ನ. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಕಾರು. ಆಲಿಗೆ ಹೇಳ್ತಾನೆ ಈ ಒಂದು ಕಾರ್ನ ರೆಂಟ್ ತಗೊಂಡಿದ್ದೀನಿ ಅಂತ ನೀನು ದಯವಿಟ್ಟು ದಿಯಾಗೆ ಹೇಳ್ಬೇಡ ಅವಳು ತುಂಬಾನೇ ಬಜೆಟ್ ಫ್ರೆಂಡ್ಲಿ. ನಾನು ಇಷ್ಟು ಎಕ್ಸ್ಪೆನ್ಸಿವ್ ಕಾರ್ನ ರೆಂಟ್ ಮಾಡಿ ಅಂತ ಅವಳಿಗೆ ಗೊತ್ತಾದ್ರೆ ಪಕ್ಕ ಜಗಳ ಆಡ್ತಾಳೆ. ಅದಕ್ಕೆ ಆಲಿ ಕೇಳ್ತಾಳೆ ನೀನು ಈ ವಿಷಯ ಯಾಕೆ ಮುಚ್ಚಿಡ್ಕೋಬೇಕು ಅನ್ಕೊಂಡಿದ್ಯಾ ಹೇಳ್ಬೋತಾನೆ ಅಂತ. ಅದಕ್ಕೆ ಕುನಾಲ್ ಹೇಳ್ತಾನೆ ನಾವಿಬ್ರು ಬಹಳ ವರ್ಷಗಳ ಜೊತೆಗಿದ್ದೀವಿ ಸೊ ಹಾಗಾಗಿ ನನಗೆ ಗೊತ್ತು ನಾವಿಬ್ರು ಮಧ್ಯೆ ಯಾವ ವಿಷಯಕ್ಕೆ ಜಗಳ ಆಗ್ಬೋದು ಅಂತ. ಅದಕ್ಕೆ ನಾನು ಅದನ್ನ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅವಳು ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಅದೇ ಕಾರಣದಿಂದ ದಾರಿಯಲ್ಲಿ ಕಾರಿನೊಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆದ್ರೆ ಅದು ಕಾಮಿಡಿ ಆಕ್ಸಿಡೆಂಟ್ ಅನ್ಕೊಳ್ಳಿ ಸುಮ್ಮನೆ ಆ ಕಡೆ ಹೋಗುತ್ತಲ್ಲ ಆತರ ಗಾಡಿ ಸೀರಿಯಸ್ ಆಗಿರಲಿಲ್ಲ. ಅದಾದ್ಮೇಲೆ ಒಬ್ರು ಸೇಫ್ ಆಗಿ ವಿಲಾ ರೀಚ್ ಆಗ್ತಾರೆ. ಅವತ್ತಿನ ರಾತ್ರಿ ಆಲಿ ದಿಯಾಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ ಇನ್ನು ನಾಳೆ ಇಲ್ಲಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಲ್ಲ ವಿಲಾಗೆ ಬರ್ಬೇಡ ನಾಡಿದ್ ಬಾ ಯಾಕಂದ್ರೆ ನಾಳೆ ಏನೋ ಟ್ರೈ ಮಾಡ್ತೀನಿ ನಾನು ನೋಡೋಣ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ದಿಯಾ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಆಗುತ್ತೆ ಅವ್ರಿಬ್ರು ತುಂಬಾನೇ ಮಜಾ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಆಲಿ ಎಲ್ಲೋ ಒಂದ್ ಕಡೆ ಕುನಾಲ್ಗೆ ಬೀಳ್ತಾ ಇದ್ದಾಳೆ. ಅವಳಿಗೆ ಸ್ಲೋಲಿ ಕುನಾಲ್ ಮೇಲೆ ಫೀಲಿಂಗ್ಸ್ ಬರ್ತಾ ಇದೆ. ಕುನಾಲ್ಗೂ ಕೂಡ ಅರ್ಥ ಆಗುತ್ತೆ ಆಲಿ ಎಷ್ಟೇ ಡೋಂಟ್ ಕೇರ್ ಅಥವಾ ಕೇರ್ ಫ್ರೀ ಆಟಿಟ್ಯೂಡ್ ಇಟ್ಕೊಂಡ್ರು ಕೂಡ ಅವಳು ಒಳಗಿಂದ ತುಂಬಾನೇ ಎಮೋಷನಲ್ ಹುಡುಗಿ. ಅವನು ಕೇಳ್ತಾನೆ ನೀನು ಇನ್ನೂ ಯಾಕೆ ಸಿಂಗಲ್ ಇದೆಯಾ ಅಂತ. ಅದಕ್ಕೆ ಆಲಿ ಹೇಳ್ತಾಳೆ ಯಾರೇ ನನ್ನ ಹಾರ್ಟ್ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ನಾನೇ ಅದನ್ನ ಹೊರಗೆ ಬಂದ್ಬಿಡ್ತೀನಿ ಸೊ ಅದಕ್ಕೆ ನನಗೆ ಸ್ಟೇಬಲ್ ರಿಲೇಶನ್ಶಿಪ್ ಯಾವುದು ಸಿಕ್ಕಿಲ್ಲ. ಅದಕ್ಕೆ ಕುನಾಲ್ ರಿಪ್ಲೈ ಮಾಡ್ತಾನೆ
ನೀನು ಹಾರ್ಟ್ ಬ್ರೇಕ್ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಂತ ಅಲ್ಲ, ನೀನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಡೋಂಟ್ ವರಿ, ನಿನ್ನ ಪ್ರೀತಿ ಮಾಡೋನು ಕೂಡ ಎಲ್ಲೋ ಒಂದ್ ಕಡೆ ಇದ್ದಾನೆ, ಅವನು ಸಿಗ್ತಾನೆ ಅಂತ ಹೇಳಿದಾಗ ಅವಳು ತುಂಬಾನೇ ಎಮೋಷನಲ್ ಆಗ್ತಾಳೆ. ಅದಾದ್ಮೇಲೆ ಅವನ ಹತ್ರ ಬರೋಕೆ ಟ್ರೈ ಮಾಡ್ತಾಳೆ. ನೆಕ್ಸ್ಟ್ ಡೇ ದಿಯಾ ಆಲಿಗೆ ಫೋನ್ ಮಾಡ್ಬಿಟ್ಟು ನಾನು ಅಲ್ಲಿಗೆ ಬರ್ತಾ ಇದೀನಿ ಅಂತ ಹೇಳ್ತಾಳೆ. ಆದ್ರೆ ಆಲಿಯ ವಾಯ್ಸ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಅದು ದೇವ್ ಕೂಡ ಅರ್ಥ ಆಗುತ್ತೆ, ಏನೋ ಟೆನ್ಷನ್ ಅಲ್ಲಿ ಇದ್ದಾಳು ಅಂತ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಲಿಗೆ ಕಾಫಿ ತಗೊಂಡ್ಬಿಟ್ಟು ಕುನಾಲ್ ಹೇಳ್ತಾನೆ, ರಾತ್ರಿ ಏನೆಲ್ಲ ಆಯ್ತು ಅದನ್ನ ಮರ್ತು ಬಿಡು. ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಅಲ್ಲಿಗೆ ದಿಯಾ ಬಂದ್ಬಿಟ್ಟು ಕೇಳ್ತಾಳೆ ಏನಾಯ್ತು ಅಂತ ಆಲಿಗೆ. ಅದಕ್ಕೆ ಆಲಿ ಹೇಳ್ತಾಳೆ ಅವಳು ತುಂಬಾನೇ ಟ್ರೈ ಮಾಡಿದ್ಲು, ಕುನಾಲ್ ಮಾತ್ರ ಸೆಡ್ಯೂಸ್ ಆಗ್ಲಿಲ್ಲ, ಅವನು ನಿನ್ನೆ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂತಿದ್ದಂಗೆ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ದಿಯಾ ಓಡೋಗ್ಬಿಟ್ಟು ಕುನಾಲ್ನ ಹಗ್ ಮಾಡ್ಕೊತಾಳೆ. ಇದಾದ್ಮೇಲೆ ಅವ್ರು ಮೂವರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಒಂದು ದಿನ ದಿಯಾ ಕುನಾಲ್ಗೆ ಪ್ರಪೋಸ್ ಮಾಡ್ತಾಳೆ. ಇದರಿಂದ ಅವನಿಗೂ ಶಾಕ್ ಆಗುತ್ತೆ. ಆದ್ರೆ ಕುನಾಲ್ ಮದ್ವೆಗೆ ಒಪ್ಕೋತಾನೆ. ಇದನ್ನ ನೋಡ್ಬಿಟ್ಟು ಆಲಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಇವಾಗ ಅವಳು ರಿಯಲ್ ಆಗಿ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಕುನಾಲಿಗೆ. ಇನ್ನೇನು ಟ್ರಿಪ್ ಮುಗಿಸ್ಕೊಂಡು ದಿಯಾ ಮತ್ತೆ ಕುನಾಲ್ ವಾಪಸ್ ಡೆಲ್ಲಿಗೆ ಬರ್ಬೇಕಿತ್ತು. ಹೊರಡೋಕು ಮುಂಚೆ ದಿಯಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆಲಿಗೆ, ಯಾಕಂದ್ರೆ ನೀನ್ ಮಾಡಿರೋದು ತುಂಬಾನೇ ದೊಡ್ಡ ವಿಷಯ, ನನಗೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಪ್ಲೀಸ್ ನಮ್ಮ ಮದ್ವೆಗೆ ಬಾ ಅಂತ ಹೇಳಿದಾಗ ಅವಳು ನನಗೆ ಮದ್ವೆ ಎಲ್ಲ ಬರೋಕೆ ಇಷ್ಟ ಆಗೋದಿಲ್ಲ, ಸೊ ನಾನೇ ಬರೋದಿಲ್ಲ ಅಂತ ಹೇಳ್ತಾಳೆ. ಎನಿವೇಸ್ ಇವಾಗ ದಿಯಾ ಮತ್ತೆ ಕುನಾಲ್ ವಾಪಸ್ ಡೆಲ್ಲಿಗೆ ಬರ್ತಾರೆ. ಮನೆಯಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ಆದ್ರೆ ಆ ಎಂಗೇಜ್ಮೆಂಟ್ ಗೆ ಔಟ್ ಆಫ್ ದಿ ನೋ ವೇರ್ ಆಲಿ ಬಂದ್ಬಿಟ್ಟು ಇವಾಗ ಅವಳು ಆಲಿ ಮತ್ತೆ ಕುನಾಲಿನ ಫ್ಲಾಟ್ ಅಲ್ಲಿ ಇರ್ತಾಳೆ. ಇವಾಗ ಆಲಿ ಬ್ಯಾಗಿನ ಅನ್ಪ್ಯಾಕ್ ಆಗಿರಲಿಲ್ಲ. ಅದಕ್ಕೆ ದಿಯಾ ಹೇಳ್ತಾಳೆ ನಾನು ನೈಟ್ ಡ್ರೆಸ್ ತಗೋ ಅಂತ. ಅದಕ್ಕೆ ಆಲಿ ಹೇಳ್ತಾಳೆ ನೈಟ್ ಡ್ರೆಸ್ ಅವಶ್ಯಕತೆ ನನಗಿಲ್ಲ, ಯಾಕಂದ್ರೆ ನಾನು ಮಲ್ಕೋಬೇಕಾದ್ರೆ ಬಟ್ಟೆನೆ ಹಾಕೊಳ್ಳಲ್ಲ. ಅವಳು ದಿಯಾ ಮತ್ತೆ ಕುನಾಲಿಗೆ ಹೇಳ್ತಾಳೆ ನೀವಿಬ್ರು ಕೂಡ ಟ್ರೈ ಮಾಡಿ ಇದನ್ನ, ಯಾಕಂದ್ರೆ ನಾವು ಮಸಾಜ್ ಮಾಡ್ಕೋಬೇಕಾದ್ರೆ ಅಥವಾ ಇಂಟಿಮೇಟ್ ಆಗ್ಬೇಕಾದ್ರೆ ಬಟ್ಟೆ ಏನಾರು ಹಾಕೋತೀವ, ಇಲ್ಲ ತಾನೆ, ಸೊ ಮಲ್ಕೋಬೇಕಾದ್ರೆ ಯಾಕೆ ಹಾಕೋಬೇಕು ಅಂತ ಹೇಳ್ತಾಳೆ. ಇದನ್ನ ಹೇಳಿ ಆಲಿಯಿಂದ ಹೊರಡ್ತಾಳೆ. ಇವಾಗ ಅವನ ತಲೆಯಲ್ಲಿ ಬರುತ್ತೆ ನಾನು ಇದನ್ನ ಮಾಡ್ಬೇಕು ಅಂತ. ಸೊ ಇವಾಗ ದಿಯಾ ಮತ್ತೆ ಕುನಾಲ್ ಇಬ್ರು ಬಟ್ಟೆ ಇಲ್ದಂಗೆ ಮಲ್ಕಕ್ಕೆ ಟ್ರೈ ಮಾಡ್ತಾರೆ. ಸೊ ಇವಾಗ ಅವರಿಬ್ರು ಬಟ್ಟೆ ಇಲ್ದಂಗೆ ಮಲ್ಕೊಂಡಿರ್ತಾರೆ. ಆದ್ರೆ ದಿಯಾಗೆ ತುಂಬಾ ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ. ಸೊ ಅವಳು ಇದ್ಬಿಟ್ಟು ಬಟ್ಟೆ ಹಾಕೊಂಡ್ಬಿಡ್ತಾಳೆ. ಇದಾದ್ಮೇಲೆ ಫ್ರಿಜ್ ಅಲ್ಲಿ ನೀರು ತಗೋಬೇಕು ಅಂತ ಕುನಾಲ್ ಅಲ್ಲಿಗೆ ಬರ್ತಾನೆ. ಆದ್ರೆ ಅಲ್ಲಿ ಸಡನ್ ಆಗಿ ಆಲಿ ಕೂಡ ಬರ್ತಾಳೆ ವಿತೌಟ್ ಕ್ಲೋತ್ಸ್. ಆಲಿ ಮೈಲಿ ಒಂದು ಬಟ್ಟೆ ಕೂಡ ಇರಲ್ಲ. ಇವಾಗ ಒಬ್ಬನೊಬ್ರು ನೋಡ್ತಾರೆ, ನೋಡಿ ಕಿರ್ಚ್ ಬಿಡ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಇದೇ ವಿಷಯ ದಿಯಾಗೆ ಆಲಿ ಹೇಳ್ತಾಳೆ. ಸ್ವಲ್ಪ ಜಲಸ್ ಆಗ್ತಾಳೆ ದಿಯಾ, ಯಾಕಂದ್ರೆ ಆಬ್ವಿಯಸ್ಲಿ ಕುನಾಲ್ ಅವಳ ಫಿಯಾನ್ಸಿ ಆಗಿರ್ತಾನೆ. ಇವೆಲ್ಲ ಕೇಳಿಸ್ಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ಲೇಬೇಕು ಅವಳು. ಈಗ ಆಲಿ ದಿಯಾಗೆ ಹೇಳ್ತಾಳೆ ನೀನು ಏನು ಯೋಚನೆ ಮಾಡಬೇಡ, ನಿನ್ ಮದ್ವೆಗೆ ಎಲ್ಲ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ. ಈಗ ಆಲಿ ಎಲ್ರಿಗೂ ಎಷ್ಟು ಇಂಪ್ರೆಸ್ ಮಾಡ್ತಾಳೆ ಅಂತಂದ್ರೆ ಅವಳು ನೋಡ್ಬಿಟ್ಟು ಎಲ್ಲರೂ ಇಷ್ಟ ಪಡಬೇಕು. ಅವಳು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ ಅಂತಂದ್ರೆ ಇನ್ನೊಂದ್ ಕಡೆ ನಾವು ದಿಯಾ ಮೇಲೆ ಸ್ವಲ್ಪ ಇವಳು ಎಷ್ಟು ಇರಿಟೇಟ್ ಮಾಡ್ತಾಳಲ್ಲಪ್ಪ ಅಂತ ಅನ್ಕೋಬೇಕು. ಆ ತರ ಆಟನ ಆಡ್ತಾ ಇದ್ಲು ಆಲಿ. ಇವೆಲ್ಲ ಗೊತ್ತಾಗುತ್ತೆ ಆಕ್ಚುಲಿ ದಿಯಾಗೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾತ್ರಿ ಆಗಿರುತ್ತೆ. ಆಲಿ ಕುನಾಲ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಕನ್ಫೆಸ್ ಮಾಡ್ಬಿಡ್ತಾಳೆ ನಾನು ಲವ್ ಮಾಡ್ತಾ ಇದೀನಿ ಅಂತ. ಇದನ್ನ ಕೇಳಿಸ್ಕೊಂಡು ಕುನಾಲ್ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಆಲಿ ಹೇಳ್ತಾಳೆ ನಾನು ಕನ್ಫೆಸ್ ಮಾಡ್ಲೇಬೇಕಿತ್ತು, ಯಾಕಂದ್ರೆ ಅಕಸ್ಮಾತ್ ನಾನು ಹೇಳಿರ್ಲಿಲ್ಲ ಅಂತಂದ್ರೆ ನನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ತಿತ್ತು ನಾನು ಹೇಳ್ಬೇಕಿತ್ತು ಅವನಿಗೆ ಅಂತ. ಸೊ ಆ ರಿಗ್ರೆಟ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳ್ಬಿಟ್ಟೆ. ಆಲಿ ಕುನಾಲಿಗೆ ಹೇಳ್ತಾಳೆ ನನಗೆ ಗೊತ್ತು ನೀನು ಈ ಮದುವೆಯಿಂದ ನೀನು ಖುಷಿಯಾಗಿಲ್ಲ ಅಂತ, ನಿನ್ನ ಒಂದು ಫೇಸ್ ಅಲ್ಲೇ ಗೊತ್ತಾಗುತ್ತೆ ನೀನು ಅವಳನ್ನ ಇಷ್ಟಪಡ್ತಾ ಇಲ್ಲ, ಸೊ ನನ್ನ ಜೊತೆ ಮದುವೆ ಆಗು ಅಂತ ಹೇಳ್ತಾಳೆ. ಇವೆಲ್ಲ ಕೇಳಿಸ್ಕೊಂಡು ಅವನಿಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಅವಾಗ ಸಡನ್ ಆಗಿ ಆಲಿ ಹೇಳ್ತಾಳೆ ನನಗೆ ಗೊತ್ತು ನೀನು ಒಂದೇ ಸಲ ಅವಳನ್ನ ಬಿಡಕ್ ಆಗೋದಿಲ್ಲ ಅಂತ, ಅಟ್ಲೀಸ್ಟ್ ನನ್ನ ಪ್ರೀತಿಸ್ತಿದ್ಯಾ ಅಂತ ಆದ್ರೂ ಹೇಳು ಅಂತ ಕೇಳ್ತಾಳೆ. ಆದ್ರೆ ಕುನಾಲ್ ಯಾವುದೇ ಆನ್ಸರ್ ನ ಕೊಡೋದಿಲ್ಲ, ಅವನು ಸುಮ್ಮನೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ನಾವು ದಿಯಾನ ನೋಡಬಹುದು, ಅವಳ ಫ್ರೆಂಡ್ಸ್ ಜೊತೆಗೆ ಯಂಗ್ಸ್ಟರ್ ಪಾರ್ಟಿನ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ. ಅವಾಗ ಆಲಿ ಅಲ್ಲಿಗೆ ಬಂದ್ಬಿಟ್ಟು ಇದು ತುಂಬಾನೇ ಬೋರಿಂಗ್ ಕಣೆ, ನಾವು ಅದನ್ನೆಲ್ಲ ಮಾಡಬಾರ್ದು, ಬ್ಯಾಚಲರ್ ಪಾರ್ಟಿನ ನಿಂಗೆ ಥ್ರೋ ಮಾಡ್ತೇನೆ, ಯಾಕಂದ್ರೆ ನಾನು ನಿನ್ನ ಬ್ರೈಡ್ಸ್ ಮೇಡು. ಆಲಿಯ ಈ ಒಂದು ಪ್ಲಾನ್ ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಇಲ್ಲಿ ಈಗಲೂ ಕೂಡ ನೋಡಬಹುದು ಆಲಿ ಈಗಲೂ ಕೂಡ ಫ್ಲರ್ಟ್ ಮಾಡ್ತಾ ಇರ್ತಾಳೆ ಕುನಾಲ್ ಜೊತೆ. ಈ ಒಂದು ಫ್ಲರ್ಟ್ ಮಾಡೋ ವಿಷಯನ ಎಲ್ಲೋ ಒಂದ್ ಕಡೆ ದಿಯಾನು ಕೂಡ ನೋಟಿಸ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಲಿ ಕುನಾಲ್ ಮತ್ತೆ ಅವನ ಫ್ರೆಂಡ್ಸ್ ಗೆ ಸಪರೇಟ್ ಪಾರ್ಟಿ ಅರೇಂಜ್ ಮಾಡ್ತಾಳೆ, ಮತ್ತೆ ದಿಯಾ ಮತ್ತೆ ಅವಳ ಫ್ರೆಂಡ್ಸ್ ಗೆ ಸಪರೇಟ್ ಪಾರ್ಟಿ ಅರೇಂಜ್ ಮಾಡ್ತಾಳೆ. ಇವಾಗ ಕುನಾಲಿಗೆ ಆಲಿ ಒಂದು ವೈನ್ ಬಾಟಲ್ ನ ಗಿಫ್ಟ್ ಮಾಡ್ತಾಳೆ. ಅದು ನೋಡ್ಬಿಟ್ಟು ಕುನಾಲ್ ಹೇಳ್ತಾನೆ ನನ್ನ ಜೊತೆ ಡ್ರಿಂಕ್ ಹಾಕು ಅಂತ. ಆಲಿ ಮತ್ತೆ ಕುನಾಲ್ ಡ್ರಿಂಕ್ ಮಾಡ್ತಾರೆ. ಅದಾದ್ಮೇಲೆ ಅವಳಿಂದ ಹೊರಡಬೇಕಾದ್ರೆ ಆಲಿ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಆಲಿ ಜೊತೆ ಫ್ಲರ್ಟ್ ಮಾಡ್ತಾನೆ. ಆದ್ರೆ ಈ ಒಂದು ವಿಷಯ ಕುನಾಲಿಗೆ ಇಷ್ಟ ಆಗಲ್ಲ. ಸಡನ್ ಆಗಿ ಕುನಾಲ್ ಅವನಿಗೆ ಬಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡ್ಬಿಟ್ಟು ಆಲಿಗೆ ಖುಷಿ ಆಗುತ್ತೆ. ಇವಾಗ ಆಲಿ ದಿಯಾ ಮನೆಗೆ ಹೋಗ್ತಾಳೆ, ಯಾಕಂದ್ರೆ ಅಲ್ಲೊಂದು ಸಪರೇಟ್ ಪಾರ್ಟಿ ಇತ್ತು. ಕುನಾಲಿಗೆ ಫೋನ್ ಮಾಡ್ಬೇಕು ಅಂತ ದಿಯಾ ಫೋನ್ ತೆಗಿತಾಳೆ. ಆದ್ರೆ ಅದೇ ಫೋನ್ ನ ಆಲಿ ಕಸ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಕುನಾಲ್ ಕೂಡ ಫೋನ್ ಮಾಡ್ತಾ ಇದ್ದ, ಆದ್ರೆ ದಿಯಾನ ಫೋನ್ ಆಲಿ ಹತ್ರ ಇತ್ತು. ಸೊ ಎನಿವೇಸ್ ಇವಾಗ ದಿಯಾ ಮನೆಗೆ ಪಾರ್ಟಿ ಮುಗಿಯುತ್ತೆ. ದಿಯಾ ಈಗ ಮಲ್ಕೊಳಕ್ಕೆ ಹೋಗ್ತಾಳೆ. ಆದ್ರೆ ಅವಳ ಫೋನಿಗೆ ಕುನಾಲ್ ಫೋನ್ ಮಾಡ್ತಾ ಇದ್ದ. ಅದನ್ನ ನೋಡ್ಬಿಟ್ಟು ಆಲಿ ಅವನ್ನ ಪಿಕ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಕುನಾಲ್ ಆಲಿಗೆ ಹೇಳ್ತಾನೆ ನೀನ್ ಏನ್ ಅನ್ಕೊಂಡಿದ್ಯಾ, ನೀನ್ ಬಂದ್ಬಿಟ್ಟು ನನಗೆ ಪ್ರಪೋಸ್ ಮಾಡ್ತೀಯಾ, ನಿನಗೋಸ್ಕರ ನಾನು ದಿಯಾನ ಬಿಟ್ಬಿಡ್ಬೇಕಾ, ನಾನು ದಿಯಾ ಜೊತೆ ಬಹಳ ವರ್ಷಗಳಿಂದ ಇದ್ದೀನಿ, ನಾನು ಅವಳಿಗೆ ಮೋಸ ಮಾಡೋಕೆ ಚಾನ್ಸೇ ಇಲ್ಲ. ಅವಾಗ ಆಲಿ ಕುನಾಲಿಗೆ ಹೇಳ್ತಾಳೆ ನೀನು ತುಂಬಾನೇ ಒಳ್ಳೆಯವನು ಕುನಾಲ್, ನೀನು ಯಾರಿಗೂ ಹರ್ಟ್ ಮಾಡೋಕೆ ಇಷ್ಟಪಡೋದಿಲ್ಲ, ಅದಕ್ಕೆ ದಿಯಾ ಏನ್ ಹೇಳಿದ್ರು ಕೂಡ ಸುಮ್ಮನೆ ಹೂ ಅಂತ ಒಪ್ಕೋತೀಯ. ಆಲಿ ಹೇಳ್ತಾಳೆ ನಿನ್ ಇಷ್ಟದ ಪ್ರಕಾರ ಏನಾರು ಆಗ್ತಾ ಇದೆಯಾ ಕುನಾಲ್, ನೀನೇ ನೋಡು, ನೀನ್ ಯಾವ ಬಟ್ಟೆ ಹಾಕ್ಬೇಕು ಅಂತ ಅವಳು ಡಿಸೈಡ್ ಮಾಡ್ತಾ ಇದ್ದಾಳೆ, ಮದುವೆ ಎಲ್ಲ ಆಗ್ಬೇಕು, ಮದುವೆಗೆ ಐಟಮ್ ಬೇಕು, ಪ್ರತಿಯೊಂದು ಅವಳೆ ಮಾತಾಡ್ತಾ ಇದ್ದಾಳೆ, ಅವಳೆ ಡಿಸೈಡ್ ಮಾಡ್ತಾ ಇದ್ದಾಳೆ. ನೀನು ಯಾರನ್ನ ಕೇಳ್ತಾ ಇದ್ದಾರಾ? ಆಲಿ ಹೇಳ್ತಾಳೆ ನೀನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಷ್ಟೇ ಕುನಾಲ್, ಆದ್ರೆ ನೀನು ಕೂಡ ಅದನ್ನ ಇಷ್ಟಪಡ್ತಾ ಇದೆಯಾ, ಆದ್ರೆ ದಿಯಾ ಹರ್ಟ್ ಆಗ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಷ್ಟೇ. ಇದನ್ನೆಲ್ಲ ಕೇಳಿಸ್ಕೊಂಡು ಅವನು ಸುಮ್ಮನೆ ಹೊರಟೋಗ್ಬಿಡ್ತಾನೆ, ಯಾಕಂದ್ರೆ ಅವನಿಗೆ ಆನ್ಸರ್ ಬರ್ತಾ ಇಲ್ಲ ಬಾಯಿಂದ. ಈಗ ಆಲಿ ಮತ್ತೆ ಕುನಾಲ್ ಮನೆಗೆ ಹೋಗ್ತಾರೆ. ಅಲ್ಲಿ ಸಡನ್ ಆಗಿ ದಿಯಾ ಫುಲ್ ಸಿಟ್ ಮಾಡ್ಕೋತಾಳೆ ಆಲಿ ಮೇಲೆ, ನೀನ್ ಯಾಕೆ ನನಗೆ ಹೇಳಿಲ್ಲ ನೀನು ಕುನಾಲ್ನ ಪಿಕ್ ಮಾಡಕ್ ಹೋಗ್ತಿದ್ಯಾ ಅಂತ. ಇದನ್ನ ಕೇಳಿಸ್ಕೊಂಡು ಕುನಾಲ್ ಇರಿಟೇಟ್ ಆಗ್ತಾನೆ, ಯಾಕೆ ಬೈತಾ ಇದೆ ಅವಳಿಗೆ, ಅವಳೇ ನಂತ ದೊಡ್ಡ ತಪ್ಪು ಮಾಡ್ಬಿಟ್ಲು, ಬರೀ ಪಿಕ್ ಮಾಡಕ್ ಬಂದಿರ್ತಾನೆ ಅಷ್ಟೇ ತಾನೆ, ಹಿಂಗ್ ಹೇಳ್ಬಿಟ್ಟು ಅವ್ನು ಮಲ್ಕೊಂಡ್ಬಿಡ್ತಾನೆ. ಆದ್ರೆ ಕುನಾಲಿನ ಆ ಒಂದು ವರ್ಡ್ಸ್ ಗಳು ಅವಳ ತಲೆಯಲ್ಲಿ ಡಿಸ್ಟರ್ಬ್ ಆಗ್ತಾ ಇತ್ತು. ಅವಳು ನೆಕ್ಸ್ಟ್ ಮಾರ್ನಿಂಗ್ ಆಲಿಗೆ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಹೇಳ್ತಾಳೆ, ಯಾಕಂದ್ರೆ ಸ್ವಲ್ಪ ದಿನಗಳು ಉಳಿದಿರೋದು ಮದುವೆಗೆ, ಆ ಒಂದು ದಿನಗಳಲ್ಲಿ ನಾನು ಮತ್ತೆ ಅವಳು ಜೊತೆಗಿರ್ಬೇಕು ಒಬ್ರೆ. ಇದಕ್ಕೆ ಆಲಿ ಹೇಳ್ತಾಳೆ ಸುಳ್ಳು ಯಾಕಮ್ಮ ಹೇಳ್ತಾ ಇದೆಯಾ, ನೀನು ಇನ್ಸೆಕ್ಯೂರ್ ಆಗ್ತಾ ಇದೆಯಾ ಅಂತ ಹೇಳಿ. ಅದಕ್ಕೆ ದಿಯಾ ಹೇಳ್ತಾಳೆ ನನಗೂ ಗೊತ್ತು ನೀನ್ ಏನ್ ಮಾಡ್ತಾ ಇದೆಯಾ ಅಂತ, ನಾನು ಎಲ್ಲ ನೋಟಿಸ್ ಮಾಡ್ತಾ ಇದೀನಿ, ನೀನ್ ಈಗಲೂ ಕೂಡ ಕುನಾಲ್ ಜೊತೆ ಬೇಕು ಅಂತ ಫ್ಲರ್ಟ್ ಮಾಡ್ತಾ ಇದೆಯಾ. ಅದಕ್ಕೆ ಆಲಿ ಹೇಳ್ತಾಳೆ ನಾನು ಬರೀ ಫ್ಲರ್ಟ್ ಅಲ್ಲ, ಇವಾಗ ಅವನ ಇಷ್ಟಪಡ್ತಾ ಇದೀನಿ ಅಂತ. ಇದನ್ನ ಕೇಳಿಸ್ಕೊಂಡು ದಿಯಾಗೆ ಫುಲ್ ಶಾಕು. ದಿಯಾ ಕೇಳ್ತಾಳೆ ಕುನಾಲಿಗೆ ಇವೆಲ್ಲ ಗೊತ್ತಾ? ಅದಕ್ಕೆ ಆಲಿ ಹೇಳ್ತಾಳೆ ನಾನು ಎಲ್ಲ ವಿಷಯ ಅವನಿಗೆ ತಿಳಿಸಿದೀನಿ ಅಂತ. ಅದಕ್ಕೆ ದಿಯಾ ಕೇಳ್ತಾಳೆ ಅದಕ್ಕೆ ಅವನೇನು ಉತ್ತರ ಕೊಟ್ಟ. ಇದಕ್ಕೆ ಆಲಿ ಒಂಥರ ಕೊಂಕು ಮಾತಾಡ್ತಾಳೆ, ನಿನ್ನ ಮತ್ತೆ ಅವನ ಒಂದು ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿದ್ರೆ ಅವ್ನು ಯಾಕೆ ಬಂದಿ ಅಂತ ಈ ವಿಷಯ ಹೇಳಿಲ್ಲ, ಆಲಿ ಬಂದು ನನ್ನ ಪ್ರಪೋಸ್ ಮಾಡಿದ್ಲು, ಇಷ್ಟೆಲ್ಲ ಆಯ್ತು ಅನ್ನೋ ವಿಷಯ ನಿನಗೆ ಯಾಕೆ ಹೇಳಿಲ್ಲ ಅವನು. ದಿಯಾಗೆ ಅರ್ಥ ಆಗ್ಬಿಟ್ಟಿತ್ತು ಆಲಿ ಬಂದಿರೋದು ತನ್ನ ಮತ್ತೆ ಕುನಾಲಿನ ರಿಲೇಶನ್ಶಿಪ್ ಹೊಡೋಕೆ ಅಂತ. ಆಲಿ ದಿಯಾಗೆ ಹೇಳ್ತಾಳೆ ಡೋಂಟ್ ವರಿ, ನಿನ್ನ ಮತ್ತೆ ಕುನಾಲಿನ ಮದುವೆ ಆಗೋ ತನಕ ನಾನು ಟ್ರೈ ಮಾಡ್ತೀನಿ ಅವನ್ನ ಪಡ್ಕೊಳ್ಳಕ್ಕೆ. ಇದನ್ನ ಕೇಳಿಸ್ಕೊಂಡು ದಿಯಾ ಹೇಳ್ತಾಳೆ ನನಗೆ ಕುನಾಲು ಚಿಕ್ಕ ವಯಸ್ಸಿಂದ ಗೊತ್ತು, ಸೊ ದಯವಿಟ್ಟು ನೀನು ಸರ್ದ್ಬಿಡು ಸೈಡಿಗೆ, ಯಾಕಂದ್ರೆ ಈ ಕಾಂಪಿಟೇಷನ್ ನಾನೇ ಗೆಲ್ಲೋದು. ಇವಾಗ ಒಂದು ಅಫಿಷಿಯಲ್ ಕಾಂಪಿಟೇಷನ್ ಶುರುವಾಯಿತು, ಕುನಾಲಿಗೆ ಯಾರು ಸರಿ ಅನ್ನೋದು. ಇದರಿಂದ ಅವರಿಬ್ರು ತುಂಬಾ ಜಗಳಾಡ್ತಾ ಇದ್ರು, ಆದ್ರೆ ಕುನಾಲಿಗೆ ಅರ್ಥ ಆಗ್ತಿರಲ್ಲ ಏನಾಗ್ತಿದೆ ಇಬ್ರು ಯಾಕೆ ಬಿಹೇವ್ ಮಾಡ್ತಾ ಇದಾರೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ದಿಯಾಗೆ ಸರ್ಪ್ರೈಸ್ ಗಿಫ್ಟ್ ನ
ಬರೋದಕ್ಕೆ ಆಲಿ ಜೊತೆ ಕುನಾಲ್ ಹೋಗ್ತಾನೆ ಶಾಪಿಂಗ್ ಗೆ. ಆಕ್ಚುಲಿ ಅವನು ದಿಯಾಗೋಸ್ಕರ ಮಂಗಲಸೂತ್ರ ಅಂದ್ರೆ ಮಾಂಗಲ್ಯನ ಬೈ ಮಾಡಿದ್ದ. ಆ ಒಂದು ಮಾಂಗಲ್ಯನ ಆಲಿ ಹಾಕೊಂಡು ಟ್ರೈ ಮಾಡ್ತಾಳೆ. ಅವಳು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕುನಾಲ್ ಅದೇ ಮಾಂಗಲ್ಯ ತಗೊಂಡ್ಬಂದ್ಬಿಟ್ಟು ದಿಯಾಗೆ ಕೊಡ್ತಾನೆ. ಆದ್ರೆ ದಿಯಾ ಫುಲ್ ನರ್ವಸ್ ಆಗ್ಬಿಡ್ತಾಳೆ. ದಿಯಾ ಹೇಳ್ತಾಳೆ, ಈ ಮಾಂಗಲ್ಯನ ನೀನ್ ಯಾರನ್ನ ಪ್ರೀತಿಸ್ತೀಯಲ್ಲ ಅವಳಿಗೆ ಕೊಡು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಅವಳು ಹೇಳ್ತಾಳೆ, ನನಗೆ ಗೊತ್ತು ಆಲಿನ ಪ್ರೀತಿಸ್ತಾ ಇದ್ದಾಳೆ ಅಂತ, ನೀನು ಕೂಡ ಅವಳನ್ನ ಪ್ರೀತಿಸ್ತಾ ಇದೆಯಾ ಅಂತ ಅನ್ಕೊಂಡಿದ್ದೀನಿ. ಸೊ ನನಗೆ ನೀವಿಬ್ರು ಮಧ್ಯೆ ಬರಕ್ಕೆ ಇಷ್ಟ ಇಲ್ಲ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಆಲಿ ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಆಲಿಗೆ ಫುಲ್ ಶಾಕ್ ಆಗುತ್ತೆ, ಇವ್ರು ಹೆಂಗ್ ಇಲ್ಲಿಗೆ ಬಂದ್ರು ಅಂತ. ಆದ್ರೆ ಅವಳಿಗೆ ಅವಾಗ ಗೊತ್ತಾಗುತ್ತೆ ಅವ್ರನ್ನ ಕರೆಸಿರೋದು ಬೇರೆ ಯಾರು ಅಲ್ಲ, ದಿಯಾ. ದಿಯಾ ಅವರಿಗೆ ಫೋನ್ ಮಾಡಿ ಏನೋ ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರೆದಿರ್ತಾಳೆ. ಈ ವಿಷಯದಿಂದ ಆಲಿ ಫುಲ್ ಸಿಟ್ ಬಂದ್ಬಿಡುತ್ತೆ. ಅವಳು ಜಗಳೋದಕ್ಕೆ ಹೋಗ್ತಾಳೆ ದಿಯಾ ಹತ್ರ. ನೆಕ್ಸ್ಟ್ ಸೀನ್ ಅಲ್ಲಿ ಆಲಿ, ಕುನಾಲ್ ಮತ್ತೆ ದಿಯಾ ಮೂವರೇ ಒಟ್ಟಿಗೆ ನೋಡಬಹುದು. ಇವಾಗ ಕುನಾಲ್ ಆಲಿಗೆ ಹೇಳ್ತಾನೆ, ದಿಯಾಗೆ ಅನಿಸ್ತಾ ಇದೆ ನಾನು ನಿನ್ನ ಪ್ರೀತಿಸ್ತಾ ಇದೀನಿ ಅಂತ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ನಾನು ಮತ್ತೆ ನೀನು ಮದುವೆ ಆಗ್ಬೇಕಂತ. ಇದನ್ನ ಕೇಳಿಸ್ಕೊಂಡು ಆಲಿಗೆ ಫುಲ್ ಸಿಟ್ ಬರುತ್ತೆ. ಅವಳು ಅವಳಿಗೆ ಬೈತಾಳೆ, ಯಾಕೆ ನನ್ನ ಪೇರೆಂಟ್ಸ್ ನ ಕರೆಸಿದೆ ಇಲ್ಲಿಗೆ. ಇವಾಗ ದಿಯಾ ಮತ್ತೆ ಆಲಿ ಫುಲ್ ಜಗಳಾಡ್ತಾ ಇರ್ತಾರೆ. ಅದನ್ನ ಬಿಡಿಸಬೇಕಾದ್ರೆ ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹೇಳಿದ್ದೆ, ದಿಯಾನೇ ಹೇಳಿರ್ತಾಳೆ ತಾನೆ ಆಲಿಗೆ ಹೋಗ್ಬಿಟ್ಟು ಕುನಾಲ್ಗೆ ಸೆಡ್ಯೂಸ್ ಮಾಡು, ಅವನ ಜೊತೆ ಫ್ಲರ್ಟ್ ಮಾಡು ಅಂತ. ದಿಯಾಗೆ ಗೊತ್ತಾಗಬೇಕಿತ್ತಲ್ಲ ಕುನಾಲ್ ನ ಮನಸ್ಸಲ್ಲಿ ಅವಳ ಹೆಸರು ಇದೆಯೋ ಇಲ್ವೋ ಅಂತ. ಈ ಒಂದು ನಿಜನ ಆಲಿ ಕುನಾಲಿಗೆ ಹೇಳ್ಬಿಡ್ತಾಳೆ ಸಿಟ್ಟಲ್ಲಿ. ಇದನ್ನ ಕೇಳಿಸ್ಕೊಂಡು ಕುನಾಲಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ದಿಯಾ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ವಲ್ಲ, ನನ್ನನ್ನೇ ಟೆಸ್ಟ್ ಮಾಡಿದ್ಲಲ್ಲ ಅಂತ ಸಿಟ್ಟರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಕುನಾಲ್ ಸಿಟ್ ಮಾಡ್ಕೊಂಡು ಕಾರಲ್ಲಿ ಬಂದು ಕುತ್ಕೊಂತಾನೆ. ಅದ್ರ ಜೊತೆ ಕುನಾಲ್ ಅವರ ಅಪ್ಪ ಕೂಡ ಬಂದು ಕುತ್ಕೋತಾರೆ. ನನ್ನ ಮಗ ಒಬ್ಬನೇ ಬೇಜಾರಲ್ಲಿ ಕುತ್ಕೋಬಾರ್ದು ಅಂತ ಅವರ ಅಪ್ಪ ಕೂಡ ಬರ್ತಾರೆ. ಈಗ ಕುನಾಲ್ ಅವರ ಅಪ್ಪ ಮತ್ತೆ ಕುನಾಲ್ ಕಾರಲ್ಲಿ ಹೋಗ್ಬೇಕಾದ್ರೆ ಕುನಾಲ್ ಅವರ ಅಪ್ಪ ಅವರ ಲೊಕೇಶನ್ ನ ಅವರಿಗೂ ಕಳಿಸಿರ್ತಾನೆ. ಕುನಾಲ್ ಕಾರ್ನ ಫಾಲೋ ಮಾಡ್ಕೊಂಡು ಆಲಿ ಮತ್ತೆ ದಿಯಾ ಬರ್ತಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಕುನಾಲ್ ಅವರಪ್ಪ ಕುನಾಲಿಗೆ ಜ್ಞಾನನ ಹೇಳೋಕೆ ಟ್ರೈ ಮಾಡ್ತಾರೆ. ಕುನಾಲಿಗೆ ಫುಲ್ ಇರಿಟೇಟ್ ಆಗುತ್ತೆ, ನಮ್ಮಪ್ಪ ಯಾಕೆ ಹಿಂಗ್ ಬಡ್ಕೋತಾ ಇದಾರೆ ಅಂತ. ಅವರ ಅಪ್ಪನ್ನ ಅವನು ನಡು ರೋಡಲ್ಲಿ ಇಳಿಸ್ಬಿಡ್ತಾನೆ ಕಾರಿಂದ. ಆದ್ರೂ ಕೂಡ ಅವನ ಕಾರ್ನ ಫಾಲೋ ಮಾಡ್ಕೊಂಡು ಆಲಿ ಮತ್ತೆ ದಿಯಾ ಬರ್ತಾರೆ. ಅವರಿಬ್ರಿಗೂ ಕುನಾಲ್ ಹೇಳ್ತಾನೆ, ನೀವಿಬ್ರು ಎಷ್ಟು ದಿವಸದಿಂದ ನೋಡ್ತಾ ಇದೀನಿ ಬರೀ ನಿಮ್ ಬಗ್ಗೆನೇ ಮಾತಾಡ್ತಾ ಇದೀರಾ, ಯಾರು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ನನಗೆ ಏನ್ ಬೇಕು, ನನ್ನ ಡಿಸಿಷನ್, ನನ್ನ ಒಪಿನಿಯನ್ ಯಾರಿಗೂ ಬೇಡ, ಬರೀ ನಿಮ್ ಬಗ್ಗೆನೇ ನೀವು ಮಾತಾಡ್ತಾ ಇರಿ ಯಾವಾಗ್ಲೂ. ದಿಯಾ ಹೇಳ್ತಾಳೆ ಕುನಾಲಿಗೆ, ಅವತ್ತು ನೀನ್ ಹೇಳಿದ್ದಲ್ವಾ ಅಕಸ್ಮಾತ್ ನಾನು ಚೀಟ್ ಮಾಡಿದ್ರೆ ದಿಯಾಗೆ ಗೊತ್ತೇ ಆಗ್ಬಾರ್ದು ಆತರ ಮಾಡ್ತೀನಿ ಅಂತ, ಅದಕ್ಕೆ ನಾನು ಈ ತರ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಅದ್ ನನ್ ತಮಾಷೆ ಹೇಳಿದ್ದೆ, ಅದನ್ನ ಹೇಳ್ದೆ ಅನ್ನೋ ಕಾರಣಕ್ಕೆ ಆತರ ಆಗ್ಬಿಡಲ್ಲ. ನಮ್ ಬಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ. ಇದಾದ್ಮೇಲೆ ಕುನಾಲ್ ಆಲಿ ಹತ್ರ ಬಂದ್ಬಿಟ್ಟು ಅವಳಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿನಗೇನ್ ಅನ್ಸುತ್ತೆ ನನ್ನ ಮತ್ತೆ ದಿಯಾ ಮಧ್ಯ ಇನ್ನು ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೊಂಡಿದ್ಯಾ? ಎಲ್ಲಾ ಬಾಂಡಿಂಗ್ ಅಲ್ಲೂ ಸ್ಟಾರ್ಟಿಂಗ್ ಮಾತ್ರ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದ್ರೆ ಒಬ್ರ ಜೊತೆ ನಾವು ಬಹಳ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅಂತಂದ್ರೆ ಎಕ್ಸೈಟ್ಮೆಂಟ್ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಲವ್ ಕಮ್ಮಿ ಆಯ್ತು ಅಂತಲ್ಲ, ಅವಾಗ ನಾವು ಎಕ್ಸೈಟ್ಮೆಂಟ್ ಗಿಂತ ಬಹಳ ಒಬ್ರಲ್ಲಿ ಕಂಫರ್ಟ್ ಹುಡುಕ್ತೀವಿ. ದಿಯಾ ನನಗೆ ಆ ಒಂದು ಕಂಫರ್ಟ್, ಅವಳಿನ್ನ ನಾನು ಯಾವತ್ತೂ ಬಿಡಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ದಿಯಾ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ಕುನಾಲ್ ದಿಯಾಗೆ ಹೇಳ್ತಾನೆ, ನಾನು ನಿನ್ನ ಮಾತ್ರ ಪ್ರೀತಿ ಮಾಡ್ತಾ ಇದೀನಿ, ನಿನ್ ಜೊತೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಇದೆಲ್ಲ ಆಲಿ ಕೂಡ ನೋಡ್ತಾಳೆ. ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಿಗೆ ಒಂದಂತೂ ಅರ್ಥ ಆಗಿತ್ತು, ಅವಳನ್ನ ಅವನು ಪ್ರೀತಿ ಮಾಡ್ತಾ ಇಲ್ಲ. ಯಾಕಂದ್ರೆ ಕುನಾಲು ದಿಯಾಗೆ ಪ್ರೀತಿ ಮಾಡ್ತಾ ಇದ್ದ. ಆಲಿ ಸ್ವಲ್ಪ ಹತ್ಬಿಟ್ಟು ಆಮೇಲೆ ನಕ್ಕಿ ಹೇಳ್ತಾಳೆ ಅವರಿಬ್ಬರಿಗೆ, ಜಲ್ದಿ ನಡೀರಿ, ಇಲ್ಲಿಂದ ಟೈಮ್ ಆಯ್ತು, ನಿಮ್ಮಿಬ್ರು ಮದುವೆ ಕೂಡ ಆಗ್ಬೇಕಿನ್ನು. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಆಲಿ ಕುನಾಲ್ ಮತ್ತೆ ದಿಯಾದ ಮದುವೆನ ಮಾಡಿಸ್ತಾಳೆ. ಇವಾಗ ಎರಡು ತುಂಬಾನೇ ಎಂಜಾಯ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಇನ್ನೊಂದು ವಿಷಯ ರಿವೀಲ್ ಆಗುತ್ತೆ. ಅವತ್ತಿನ ನೈಟ್ ವಿಲಾದಲ್ಲಿ ಕುನಾಲ್ ಮತ್ತೆ ಆಲಿ ಮಧ್ಯೆ ಏನೂ ಆಗಿರಲ್ಲ, ಏನು ನಡೆದಿರಲ್ಲ. ಅವನು ಅಟ್ರಾಕ್ಟೆಡ್ ಅಂತೂ ಇದ್ದ, ಆದ್ರೆ ಅವನು ಏನು ಮಾಡಿರಲ್ಲ ಅವಳಿಗೆ. ಯಾಕಂದ್ರೆ ಅವನಿಗೆ ದಿಯಾಗೆ ಹರ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ. ಈ ಒಂದು ಟ್ವಿಸ್ಟ್ ಇಂದ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಕಾಕ್ಟೈಲ್ 2. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.